So we all got friends now, so we can plan any trip. Yeah, actually. Let me decide the place. ಓಕೆ ನೀವೆಲ್ಲಿ ಅಂತ ಡಿಸೈಡ್ ಮಾಡಿ ಪ್ಲೇಸ್ನ ಹೇಳಿ ಯಾವಾಗ ಅಂತ ಟೈಮಿಂಗು ಎಲ್ಲ ಫಿಕ್ಸ್ ಮಾಡ್ಕೊಂಡು ಹೊರಡೋಣ. ಹಾಂ ಬಟ್ ನನಗೆ ಬರೋಕ್ಕೆ ಇಂಟ್ರೆಸ್ಟ್ ಇಲ್ಲ, ನೀವು ಹೋಗಿ ಬನ್ನಿ. ಅಯ್ಯೋ, ಯಾಕೆ ಆ ಥರ ಹೇಳ್ತಿದ್ದೀರಾ? ಬನ್ನಿ ಹೊರಡೋಣ, ಏನೂ ಆಗಲ್ಲ. ಹಾಂ, ಯು ಡೋಂಟ್ ವರಿ, ಅವ್ನು ಬರ್ತಾನೆ, ನಾನು ಕರ್ಕೊಂಬರ್ತೀನಿ. ಸರಿ, ನಾವು ಎಲ್ಲಿ ಅಂತ ಡಿಸೈಡ್ ಮಾಡಿದ್ದೀವಿ. ಇಲ್ಲೇ ಸೈಡ್ಗೆ ಹಾಕ್ಬಿಡಿ, ನಮ್ಮ ರೂಮ್ ಇಲ್ಲೇ ಮೇಲ್ಗಡೆ ಇದೆ. ಹಾಂ ಓಕೆ. ಯಾಕೆ ಇವಾಗ ಟ್ರಿಪ್ಪಿಗೆ ಬರಲ್ಲ ಅಂತ ಹೇಳ್ತಿದ್ಯಾ? ಹುಡುಗಿರು ಬರ್ತಾ ಇದ್ದಾರೆ ಅಂತ ಬರಲ್ಲ ಹೇಳ್ತಿದ್ಯಾ ಅಥವಾ ಬೇರೆ ಏನಾದರೂ ರೀಸನ್ನು? ಅದು ಆ್ಯಕ್ಚುಲಿ ನನಗೆ ಅವ್ರ ಜೊತೆ ಕಂಫರ್ಟ್ ಆಗ್ತಾ ಇಲ್ಲ, ಅದಕ್ಕೆ. ಹೇ ನೋಡು, ನೀನು ಕಂಫರ್ಟ್ ಮಾಡಿಕೊಂಡ್ರೆ ಎಲ್ಲನೂ ಕಂಫರ್ಟೇಬಲ್ ಆಗೇ ಇರುತ್ತೆ. ಅಷ್ಟಕ್ಕೂ ನೀನು ಯಾಕೆ ಈ ಥರ ಮಾಡ್ತಿದ್ದೀಯ ಅನ್ನೋದು ಅರ್ಥ ಆಗ್ತಾ ಇಲ್ಲ ನನಗೆ. ಅಯ್ಯೋ ಯಾಕೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ನೀವೆಲ್ಲ ಇಷ್ಟು ಕ್ಲೋಸ್ ಆಗಿರ್ತೀರಾ, ಇಷ್ಟು ಫ್ರೀ ಆಗಿರ್ತೀರಾ, ನನಗೆ ಆ ಥರ ಇರೋಕ್ಕೆ ಆಗ್ತಾ ಇಲ್ಲ. ಅದೇನೋಪ್ಪ ಗೊತ್ತೇ ಆಗ್ತಾ ಇಲ್ಲ ನನಗೆ ಏನಾಗ್ತಾ ಇದೆ ಅಂತ. ಬಿಟ್ಟಾಕು, ನಾವು ಹೆಂಗೆ ಮಾಡ್ಕೊತೀವೋ ಹಾಗೆ ಅದು. ಇವಾಗ ಟ್ರಿಪ್ಪಿಗೆ ಹೋಗೋಕೆ ಪ್ಲ್ಯಾನ್ ಮಾಡೋಣ. ನೀನು ಟ್ರಿಪ್ಪಿಗೆ ಬಾ ನಮ್ಮ ಜೊತೆಗೆ. ಮಾತಾಡು ಅವ್ರ ಜೊತೆಗೆ, ನಿನಗೆ ಕಂಫರ್ಟ್ ಆಗೇ ಆಗುತ್ತೆ. ಓಕೆ, ಇದನ್ನ ಟ್ರೈ ಮಾಡೇ ಬಿಡೋಣ. ನೀನು ಫೋರ್ಸಿಗೆ ಬರ್ಬೇಕು ಇವಾಗ, ನಾನಷ್ಟೇ. ಯಪ್ಪ, ನನಗಂತೂ ನಕ್ಕು ನಕ್ಕು ಹೊಟ್ಟೆ ನೋವಾತು. ಏನು ರೀಲ್ಸ್ಪ, ಯಪ್ಪ ದೇವ್ರೇ. ಅಲ್ಲ, ಇವ್ರ ತಲೆಗೆ ಈ ಥರ ಎಲ್ಲ ಮಾಡಬೇಕು, ಮಾತಾಡಬೇಕು ಅಂತ ಹೆಂಗೆ ಬರ್ತಿತ್ತಾತ್ ನೋಡು. ಅಲ್ಲ, ಇಷ್ಟು ಖುಷಿಯಾಗಿ ಫೋನ್ ನೋಡ್ತಾ ಇರ್ತಾರೆ, ಅದೇ ಯಾಕೆ ಅದ್ರಾಗ 1% ಖುಷಿಯಾಗಿ ನನ್ನ ಜೊತೆ ಮಾತಾಡೋದಿಲ್ಲ ಇವರು? ಬೇಕೆ ಬೇಕೆ ಲೈಟ್ ಆಫ್ ಮಾಡಿ ಮಲ್ಕೋ. ಮಾಡ್ತೀನಿ. ಅಲ್ಲ, ನಾನು ನಿಮ್ಮ ಜೊತೆ ಮಾತಾಡ್ಬೇಕು, 5 ನಿಮಿಷ ಫೋನ್ ಇಡ್ಬೋದಾ? ಡಿಸ್ಟರ್ಬ್ ಮಾಡ್ಬೇಡ, ನಾನು ಫೋನ್ ನೋಡತ್ತೇನಿಲ್ಲ. ಎದು ಕೊಟ್ಟ ಹಚ್ಚೈತಿ, ಸುಮ್ಮನೆ ಮಲ್ಕೋ. ಇಲ್ಲ ಬೇಡ, ಸರಿ, ನಾನೇ ಇಲ್ಲಿ ಮಲ್ಕೊಳ್ಳೋಂಗಿಲ್ಲ. ಯಾಕಡೆ ಸೋಫಾ ಮೇಲೆ ಮಲ್ಕೋತೀನಿ. ಥೂ, ಇದೆಂಥ ಕರ್ಮನಪ್ಪ ನಂದು. ಈ ಸುಖಕ್ಕೋಸ್ಕರ ಯಾಕೆ ಮದುವೆ ಆಗ್ಬೇಕಿತ್ತು ನಾನು? ನಿದ್ದೆ ಬರಾಗತ್ತ, ಫೋನ್ ಎತ್ತಿಡೋಣ. ಯಾಕೆ ಹೊಟ್ಟೆ ಭಾಳ ಸತ್ತೈತಿ ರೀ. ಹೊಟ್ಟೆ ಭಾಳ ಸತ್ತೈತ್ರಿ. ಏನು ನಿಂದ ಮಕ್ಕಳಕ್ಕೂ ಬಿಡೋಂಗಿಲ್ಲಲ್ಲ. ಹೊಟ್ಟೆ ಭಾಳ ಸತ್ತೈತ್ರಿ, ಏನು ಮಾಡ್ಬೇಕು ಗೊತ್ತಾಗತ್ತಿಲ್ಲ. ಏನೋ ಹೊಟ್ಟೆನೂ ಸಾತೈತೆ, ಅದಕ್ಕೆ ನಾನೇನು ಮಾಡ್ಬೇಕು? ಒಂದು ಸ್ವಲ್ಪ ಬಿಸಿನೀರು ಮಾಡಿ ಕೊಡ್ರಿ. ಆಗೋದಿಲ್ಲಪ್ಪ, ನನಗೆ ನಿಧಿ ಬರತ್ತೈತೆ. ಬೇಕಾದ್ರೆ ಎದ್ದು ಹೋಗಿ ಮಾಡ್ಕೊ, ಬೇಡ ಅಂದ್ರೆ ಬಿಡ್ಕೊ. ನನಗಂತೂ ನಿಧಿ ಬರತ್ತೈತೆ, ಹೊಳಬಳೆ ಯಾವಸ್ಬಿಡ. ರೀ, ಹೊಟ್ಟೆ ನೋವಾತೈತ್ರಿ, ಅತ್ತಿಯರ್ಗರೆ ಕರೀರಿ. ರೀ, ನಾ ಹೇಳೋ ಸ್ವಲ್ಪ ಕೇಳಾತೈತಿಲ್ಲ, ಅತ್ತಿಯರಿಗೆ ಕರೀರಿ, ನಿಮ್ಗೆ ಹೋಗೋಕ್ಕಾಗಲಿಲ್ಲ ಅಂದ್ರೆ. ರೀ, ಸ್ವಲ್ಪ ಕೇಳಿಸ್ಕೊರಿ. ಮರುದಿನ ಬೆಳಗ್ಗೆ. ದಿನ ಮಕ್ಕೊಂಡಾಳಲಿಕ್ಕಿ ಏನಾರು ಯಾಕೆ ಮಾಡೋಲ್ಲ ಕೊಡು. ನಾನಂದ್ರೂ ಎದ್ದು ಹೋಗ್ಬೇಕು ಹೊಲಕ್ಕೆ. ಈಗ ಟೈಮ್ ಎಷ್ಟಾಯ್ತು? ಅಯ್ಯೋ 6:30 ಆಯ್ತು. ಲಾವಣ್ಯ, ಇನ್ನ ಮಕ್ಕೊಂಡಾಳಲಿಕ್ಕಿ. ಲಾವಣ್ಯ, ಯಾಕೋ ಇನ್ನು ಮಕ್ಕೊಂಡಿದ್ದಿ? ಎದ್ದೇಳು, ಆರಾಮದಿ ಇಲ್ಲ? ಹಾಂ ಅತ್ತಿಯರ, ಅದು ಅಂದ್ರೆ ರಾತ್ರಿ ಸ್ವಲ್ಪ ಹೊಟ್ಟೆ ಭಾಳ ನೋಸಾತಿದ್ರಿ, ಅದಕ್ಕೆ ನಿದ್ದೆ ಹತ್ತಿದ್ದಿಲ್ಲ. ಮುಂಜಾನೆ ನಿದ್ದೆ ತೊಗೊಂಡ್ಬಿಟ್ಟೈತಿ. ಹೇಳ್ತೀನಿ ರೀ. ಅಯ್ಯ ಹುಡುಗಿ, ಹಂಗಿದ್ರೆ ಹೇಳ್ಬೇಕಿಲ್ಲ. ಏನರ ತಂದು ಕೊಡ್ಲೇನ? ನೀರು ಬಿಸಿನೀರದ್ದು ಇಲ್ಲ ಅಂದ್ರೆ ಏನರ ಹೊರಗಿನ ತಿಂದಿದ್ದೆ? ಏನು ತಿಂದಿಲ್ಲ ಬಿಡು ಹೊರಗಿಂದ. ನಿನ್ನೆ ಅದೇ ರೊಟ್ಟಿ ಪಲ್ಯ ಅನ್ನ ಸಾರು ಮಾಡಿದ್ವಿ, ಅದನ್ನ ಅಷ್ಟೇ ಉಂಡಿದ್ದು. ಮತ್ತೇನು ಹೊರಗಿಂದ ಏನು ತಿಂದಿರಂಗಿಲ್ಲ. ಏನರ ಹೊಟ್ಟೆಗೆ ಹತ್ತಿರಕ್ಕಿಲ್ಲ. ಅದೇ ಗುಳಿಗೆ ತಂದು ಕೊಡ್ಲೇನ? ಹಾಂ ರೀ ಅತ್ತಿಯರ, ಒಂದು ಗುಳಿಗೆ ಇದ್ರೆ ಕೊಡ್ರಿ. ಯಾಕೆ ಇನ್ನೂ ನೋವು ಕಮ್ಮಿ ಆಗಿಲ್ಲ, ಸ್ವಲ್ಪ ಐತಿ. ಅದಕ್ಕೆ ಒಂದು ಗುಳಿಗೆ ತೊಗೊಂಡು ಇನ್ನೊಂದು ಅರ್ಧ ತಾಸು ಮಕ್ಕೊಂಡು ಆಮೇಲೆ ಎದ್ದು ಕೆಲಸ ಮಾಡ್ತೇನೆ ರೀ. ಅಲ್ಲಿ ಅದ್ಕಮ್ಮನ ಕಡೆ ಐತೆ ತಡಿ, ಗುಳಿಗೆ ಡಬ್ಬಿ ಒಳಗೆ ಯಾವ ಥರ ಹೊಟ್ಟೆ ನೋವಿನ ಗುಳಿಗೆ ಐತನ ಕೇಳಿ ಇಸ್ಕೊಂಬರ್ತೇನಂತ. ಇಲ್ಲ ಅಂತಂದ್ರೆ ಅಣ್ಣಗೆ ಕಳಿಸ್ತೇನೆ ಇಲ್ಲೇ ಮೆಡಿಕಲಿಗೆ. ಆಯ್ತು ರೀ. ಅತ್ತಿಯಾಗಿ ತೋರಿಸೋ ಕಾಳಜಿನ 1% ಗಂಡಾಗಿ ಇವ್ರು ತೋರ್ಸತ್ತಿಲ್ಲ. ಇಂಥವ್ರಿಗೆ ಮದುವೆಯಾಗಿ ಏನು ಉಪಯೋಗ ಐತೆ ಹೇಳು? ರಾತ್ರಿ 1:30-2 ಗಂಟೆ ಮಟನೂ ಹೊಟ್ಟೆನೂ ಅಂತ ಅಷ್ಟು ಒದ್ದಾಡತ್ತಿದ್ದೆ ನಾನು. ನೀರು ಕೊಡ್ರಿ ಅಂತಂದ್ರೂ ಬೇಕಂದ್ರೆ ಎದ್ದೋಗಿ ತಗೋ ಅಂತೇಳಂದ್ರೆ. ಅದೇ ನಿಜವಾಗ್ಲೂ ಅವ್ರಿಗೆ ಇಂಟ್ರೆಸ್ಟೇ ಇಲ್ಲ. ಏನು ಸುಮ್ಮನೆ ಅವ್ರ ಅಮ್ಮನ ಬಲವಂತಕ್ಕೆ ಮದುವೆ ಮಾಡ್ಕೊಂಡಾರ ಏನು?
ನನಗಂತೂ ಹಾಗೆ ಅನ್ಸತೈತಿ ಅವ್ರ ಬಿಹೇವಿಯರ್ ನೋಡಿ. ಭಾಗ್ಯ, ಗುಳಿಗೆ ಕೊಟ್ಟೆ ಆಕಿಗೆ? ಹ್ಞೂ ಕೊಟ್ಟೇನತ್ಕೆಮ್ಮ, ಮಕ್ಕೊಂಡಾಳ. ಅದಕ್ಕೆ ಒಂದು ಸ್ವಲ್ಪ ಚಹಾ ಬಿಸ್ಕಿಟ್ ತೊಗೊಂಡು ಹೋಗ್ಕೊಟ್ಟು ಅದನ್ನು ಕುಡೋದಿಂದ ಗುಳಿಗೆ ತೊಗೊಂಡು ಮಕ್ಕೊರ್ವ, ಒಂದಿಟ್ಟು ಗಂಜಿ ಮಾಡ್ಕೊಂಬರ್ತೀನಿ ಅಂತಂದು ಗಂಜಿ ಮಾಡಾಕಿಟ್ಟೆ ನೋಡ್ರಿ. ಹೌದನ? ಇವ ಏನು ಮುಂಜಾನೆ ಹೊಲಕ್ಕೆ ಹೋಗ್ಯಾನ ಏನು? ಹ್ಞೂ ಹೋಗಿದ್ ನಾವ ಎದ್ದು ಬಾಕ್ಲಾದು ಇದನ್ನ ಸೌಂಡ್ ಆಗಕತ್ತಿತ್ತ, ಅದಕ್ಕೆ ಎದ್ದು ನೋಡಿದೆ ಹೊಲಕ್ಕೆ ಹೊಂಟಿದ್ನ. ಮತ್ತು ತಗೋರ್ಪ ಅಂತಂದು ಸುಮ್ಮನೆ ಎದ್ದೆ ನಾನು. ಸರಿ ಹಂಗಿದ್ರೆ ನಾನು ಎಲ್ಲ ಕಸ ಹೊಡ್ಗೋದು ನೆಲ ಒರೆಸೋದು ಎಲ್ಲ ಮುಗೀತು. ನಾ ಹೋಗಿ ಜಳಕ ಮಾಡ್ಕೊಂಡು ಬಂದ್ಬಿಡ್ತೇನೆ ತಗೋ, ಹಂಗಿದ್ರೆ ಪೂಜೆ ಮಾಡ್ತೇನಂತ. ಆಯ್ತು ತಗೋರಿ, ಹಂಗಿದ್ರೆ ನಾನು ನಾಷ್ಟಕ್ಕೆ ಏನರ ಮಾಡ್ತೇನಂತ. ಆ ಹುಡುಗಿಗೂ ಏನರ ಒಂದು ಕೊಡ್ಬೇಕು. ಈ ಗಂಜಿ ಮಾಡಕ್ಕೆ ಕೊಟ್ಟು ನಮಗೇನು ಉಪ್ಪಿಟ್ಟು ಮಾಡಲಿಲ್ಲ. ಉಪ್ಪಿಟ್ಟು ಬೇಡ, ತೈಸಿ ಚುಮ್ಮರಿ ಮಾಡಂತಡಿ, ಚಲೋ ತಂಗೆ ರುಚಿಯಾಗಿ. ತೈಸಿ ಚುಮ್ಮರಿ ಜೊತೆಗೆ ಇದು ಕಾಂದಾ ಬಜ್ಜಿ ಮಾಡೋಣಂತ. ಏನು ಕಾಂದಾ ಬಜ್ಜಿ ಅಂತ ಏನೋ ಮಾತಾಡಕತ್ತೀರಿ? ಕಾಂದಾ ಬಜ್ಜಿ ಮಾಡತ್ತೀರಿ ಏನು? ಇದೆಷ್ಟು ಲಘು ಕಿವಿ ಬಿತ್ತ. ಆಗಳಿಂದ ಓದ್ರಾಕತ್ತೀನಿ, ಹೊಲಕ್ಕೆ ಹೋಗ್ಬೇಕ್ರಿ, ಆ ಹುಡುಗ ಒಬ್ಬನ ಹೋಗ್ಯಾನ, ಹೋಗ್ರಿ ಹೋಗ್ರಿ ಅಂತೇಳಿ. ಅವಾಗ ಕೇಳಲಿಲ್ಲ, ಈಗ ಕೇಳಿಸ್ಬಿಡ್ತ ಕಾಂದಾ ಬಜ್ಜಿ ಮಾಡತ್ತೆ ಒಂದಿದಕ್ಕೆ. ಕಾಂದಾ ಬಜ್ಜಿ ಮಸ್ತಾಗಿ ಚುಮ್ಮರಿ ಅದ್ರ ಜೊತೆ ಚಾ. ಆಹಾ, ಬಾಯಾಗ ನೀರು ಬರಕತ್ತು ನನಗೆ. ಬರ್ತಾವ, ಬಾಯಾಗೂ ನೀರು ಬರ್ತಾವ, ಎಲ್ಲ ಕಡೆನೂ ನೀರು ಬರ್ತಾವ. ಹೋಗ್ರಿ ಮೊದ್ಲು, ಹೋಗಿ ಹೊಲಕ್ಕೆ ಹೋಗಿ ಏನು ಕೆಲಸ ಐತೆ ಮುಗಿಸ್ಕೊಂಬರೋಗ್ರಿ. ಆಮೇಲೆ ಕಾಂದಾ ಬಜ್ಜಿ ಚುಮ್ಮರಿ ಮತ್ತು ಚಾನು ನೆನ್ಪು ಮಾಡ್ಕೊಂಡು ಬಾಯಾಗ ನೀರು ತರಿಸ್ಕೊಳ್ಳೋರಂತ. ಹೊಕ್ಕೇನಿ, ಅದಕ್ಕೆ ಯಾಕೆ ಅರ್ಜೆಂಟ್? ಒಂದು ಕಪ್ ಚಾ ಹಾಕಿಲ್ಲ, ಚಾ ಕುಡೋದು ಗಟ್ಟಿಯಾಗಿ ಹೊಕ್ಕನಿ. ಭಾಗ್ಯ, ನೀ ಸ್ವಲ್ಪ ಚಹಾ ಹಾಕ್ಕೊಡುವ, ನಾನು ನೀರು ಹಾಕಿಟ್ಟೇನಲ್ಲೇ, ಬಿಸಿನೀರು ತಣ್ಣಗಾಗಿ ಹೋಗೋ ನನಗೆ, ನಾ ಜಾಕೋಕೆ ಹೋಗ್ತೀನಿ. ಹಿಡಿಯೋಣ ಹಾಕ್ಯಾನ ನೋಡು, ಇವತ್ತು ಚಹಾ ಮಾಡಿಲ್ಲ, ಕಾಫಿ ಮಾಡೈತಿ. ಯಾವ್ದೋ ಒಂದು ಚಾನ ಕಾಫಿನ ಒಟ್ಟು ಕುಡಿಬೇಕು. ಒಗ್ಗರಣೆ ಚುಮ್ಮರಿಗೆ ಭಾಳಷ್ಟು ಮಾಡು, ಅಂದ್ರೆ ಒಗ್ಗರಣೆ ಜಾಸ್ತಿ ಇದ್ದಷ್ಟು ಚುಮ್ಮರಿ ರುಚಿ ಹತ್ತಾವ. ಯಾರು ನೀನು ಮಾಡತ್ತೀಯಲ್ಲ, ನಿಮ್ಮ ಅದ್ಗೆ ಮೇನ್ ಮಾಡತ್ತಿಲ್ಲ. ಅಯ್ಯಪ್ಪ ಅಣ್ಣ, ನಾನೇ ಮಾಡತ್ತೀನಿ ತಗೋ, ನಾನು ನಿನಗೆ ಹೆಂಗೆ ಬೇಕು ಹಂಗೆ ಮಾಡ್ತೀನಂತೆ. ಅದಕ್ಕೆ ಜಾಕಕ್ಕೆ ಹೋಗಲಿಲ್ಲ ಈಗ. ಯಾಕಂದ್ರೆ ಅಡ್ಗೆ ರುಚಿ ಮಾಡಂಗಿಲ್ಲಕ್ಕಿ, ಅದಕ್ಕೆ ಒಗ್ಗರಣೆ ಅಲ್ಲೇ ಒಣ 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 ಹತ್ತಿರ್ತಾವ. ಚುಮ್ಮರಿ ಇತ್ತಾಗಿರ್ತಾವ, ಒಗ್ಗರಣೆ ಇತ್ತಾಗಿರ್ತೈತಿ. ಒಂದು ಈಟ್ ಮುಟ್ಟಿಸಿರ್ತಾಳಟ, ಆಕಿ ಕೈಯಾಗ ಅಡಿಗೆ ರುಚಿ ಆಗಂಗಿಲ್ಲ. ಅದಕ್ಕೆ ಕೇಳಿದೆ, ನೀ ಮಾಡತ್ತಿ ಏನು ಯಾರು ಮಾಡತ್ತಾರ ಅಂತೆ. ಸಾಕು, ಕೇಳಕತ್ತಿತ್ತು ನನಗಿಲ್ಲೇ. ಅದು ತಗೋರ, ನೀ ಏನು ಜಗಕ್ಕೆ ಹೋಗಿ ಏನು ಕಿವಿ ಇಲ್ಲೇ ಆಟಿಸಿಟ್ಟು ಹೋಗಿ ಅದನ್ನು ಜಕ ಮಾಡಿ ಹೋಗು. ನಾನು ಚಾ ಕುಡೋದು ಹೊಲಕ್ಕೆ ಹೋಗ್ಬೇಕು, ನನಗೆ ಅರ್ಜೆಂಟ್ ಕೆಲಸ ಅದಾವ. ನೀ ಏನು ತಗ್ತಿಲಿಬೇನಿ.